ವೆಲ್ಕಮ್. ಪ್ರೀವಿಯಸ್ ವಿಡಿಯೋದಲ್ಲಿ ಏನಾಯಿತು ನಾವು ಬೇಸಿಕಲಿ ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಡೇಟಾ ಇಂಜಿನಿಯರ್ ಕ್ಲಿಕ್ ಮಾಡಿದ್ರೆ ಡೇಟಾ ಇಂಜಿನಿಯರ್ ಕಂಟೆಂಟ್ ಬರುತ್ತೆ, ಎಮ್ ಎಲ್ ಆಪ್ಸ್ ಬರ್ತಿದೆ. ಓಕೆ, ಬಟ್ ಒನ್ ಲಾಸ್ಟ್ ಥಿಂಗ್ ಫಾರ್ ದಿಸ್ ಪ್ರಾಜೆಕ್ಟ್ ಏನಂತಂದರೆ, ಯಾವ ಬಟನ್ ನಾವು ಸೆಲೆಕ್ಟ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ಡೇಟಾ ಸೈನ್ಸ್ ಸೆಲೆಕ್ಟ್ ಮಾಡಿದ್ರೆ, ಓಕೆ, ದಿಸ್ ಬಟನ್ ಶುಡ್ ಬಿ ಹೈಲೈಟೆಡ್ ಇಂಡಿಕೇಟಿಂಗ್ ದಿಸ್ ಇಸ್ ಅ ಸೆಲೆಕ್ಟೆಡ್ ಬಟನ್ ಆ್ಯಂಡ್ ಇದು ಕಂಟೆಂಟ್ ಅದರದ್ದು ರಿಲೇಟೆಡ್ ಕಂಟೆಂಟ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಡೇಟಾ ಇಂಜಿನಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟಾ ಇಂಜಿನಿಯರ್ ರಿಲೇಟೆಡ್ ಕಂಟೆಂಟ್ ಬರುತ್ತೆ, ಬಟ್ ದಿಸ್ ಬಟನ್ ಶುಡ್ ಬಿ ವಿಸಿಬಲಿ ಲೈಕ್ ದಿಸ್ ಟು ಇಂಡಿಕೇಟ್ ಇದು ಡೇಟಾ ಇಂಜಿನಿಯರ್ದು ಸೆಲೆಕ್ಷನ್ ಇದೆ ಅಂತ. ಸೊ ಅದನ್ನು ಯಾವ ಥರ ಮಾಡೋದು ಅಂತ. ಸೊ ದಟ್ ಈಸ್ ವೆರಿ ಸಿಂಪಲ್. ನಮ್ಮ ಹತ್ರ ಆಲ್ರೆಡಿ ಸೆಲೆಕ್ಟೆಡ್ ಬಟನ್ಸ್ ಇನ್ಫಾರ್ಮೇಷನ್ ಇದೆ. ಸೊ ನಾವು ನಾರ್ಮಲಿ ಏನು ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಗೋ ಟು app.css, ಓಕೆ, ಸೊ ಅಲ್ಲಿ ಏನಿದೆ ನಮ್ಮ ಹತ್ರ ಆಕ್ಟಿವ್ ಕ್ಲಾಸ್ ಅವೈಲೇಬಲ್ ಇದೆ. ಓಕೆ, ಆಕ್ಟಿವ್ ಕ್ಲಾಸ್ ಮತ್ತು ಹೋವರ್ ಕ್ಲಾಸ್ ಸೇಮ್ ಇದ್ದಾಗ ಐ ಮೀನ್ ಸೇಮ್ CSS ಇಂಪ್ರೆಷನ್ ಕೊಡುತ್ತೆ. ಸೊ ಆಕ್ಟಿವ್ ಕ್ಲಾಸ್ ಇದೆ. ಸೊ ಆಲ್ ವಿ ಹ್ಯಾವ್ ಟು ಡೂ ಇಸ್, ಯಾವುದು ಸೆಲೆಕ್ಟೆಡ್ ಬಟನ್ ಇರುತ್ತೆ ಅದಕ್ಕೆ ನಾವು ಆಕ್ಟಿವ್ ಕ್ಲಾಸ್ ನೇಮನ್ನು ಆ್ಯಡ್ ಮಾಡಬೇಕಷ್ಟೇ. ಸೊ ಎಲ್ಲಿ ಆ್ಯಡ್ ಮಾಡಬೇಕು? ಬೇಸಿಕಲಿ ನಾವು ಇಲ್ಲಿ ಕ್ಲಾಸ್ ನೇಮ್ ಯೂಸ್ ಮಾಡ್ತಾ ಇದೀವಿ ಬಟನ್ ಅಂತ. ಫಾರ್ ಎಕ್ಸಾಂಪಲ್ ದಿಸ್ ಬಟನ್, ಓಕೆ, ಇದು ಎಸೆನ್ಷಿಯಲಿ ಆಕ್ಟಿವ್ ಇತ್ತು ಅಂತಂದರೆ ಹ್ಯಾವ್ ಟು ಮೇಕ್ ಇಟ್ ಆಕ್ಟಿವ್. ಓಕೆ, ಈ ಥರ ಮಾಡಬೇಕು. ಸೊ ಎಟ್ ಪ್ರೆಸೆಂಟ್ ಏನಿದೆ, ಇದು ಜೆನ್ರಿಕ್ ಕಾಂಪೋನೆಂಟ್ ಇದೆ. ಸೊ ಆಲ್ ದ 4 ಬಟನ್ಸ್ ಆರ್ ಡಿರೈವ್ಡ್ ಔಟ್ ಆಫ್ ದಿಸ್ ಮೈ ಬಟನ್. ಓಕೆ, ಸೊ ಅದಕ್ಕೆ ನಾನು ಈ ಥರ ಡೈರೆಕ್ಟಾಗಿ ಆಕ್ಟಿವ್ ಇದು ಮಾಡೋಕ್ಕೆ ಬರಲ್ಲ. ಓಕೆ, ಸೊ ಓನ್ಲಿ ಫಾರ್ ಸೆಲೆಕ್ಟೆಡ್ ಒನ್ ಐ ಹ್ಯಾವ್ ಟು ಎನ್ಶೂರ್ ದಿಸ್ ಇಸ್ ಪಾಸ್ಟ್. ಓಕೆ, ಅದನ್ನ ಯಾವ ಥರ ಮಾಡೋದು ಅಂತೇಳಿ. ಸೊ ವೆರಿ ಸಿಂಪಲ್ ಥಿಂಗ್. ನಾನೇನು ಮಾಡ್ತೀನಿ ಇಲ್ಲಿ, ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಸ್ಟೇಟ್ ವೇರಿಯಬಲ್. ಓಕೆ, ಅದನ್ನೇನೋಣ, ಫಾರ್ ಎಕ್ಸಾಂಪಲ್ ವಿಲ್ ಇನಿಷಿಯಲೈಸ್ ಇಟ್ ವಿತ್ 0. ಓಕೆ, 0 1 2 3 4 ಸಾರಿ 0 1 2 3 ಇಂಡಿಕೇಟ್ ರೆಸ್ಪೆಕ್ಟಿವ್ ಬಟನ್ಸ್. ಸೊ ಅದೇ ರೀತಿ ನಮ್ಗೆ ಇಲ್ಲಿ ವ್ಯಾಲ್ಯೂ ಬರ್ತಿದೆಯಲ್ಲ. ಸೊ ಬೇಸಿಕಲಿ ಏನು ಮಾಡೋಣ, ಇದನ್ನ ವಿ ವಿಲ್ ಯೂಸ್ ಇಟ್ ಟು ಸ್ಟೋರ್ ಬೇಸಿಕಲಿ ಆಕ್ಟಿವ್ ಬಟನ್ ಯಾವುದಿದೆ ಅಂತ. ಓಕೆ, ಸೊ ಅದಕ್ಕೆ ಏನು ಮಾಡೋಣ, ಸೆಲೆಕ್ಟೆಡ್ ಬಟನ್, ಓಕೆ, ಆ್ಯಂಡ್ ಅಪ್ಡೇಟ್ ಸೆಲೆಕ್ಟೆಡ್ ಬಟನ್. ಓಕೆ, ಸೊ ಈ ಥರ ಒಂದು ಆಕ್ಟಿವ್ ಐ ಮೀನ್ ಸ್ಟೇಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇನಿಷಿಯಲಿ ಸೆಲೆಕ್ಟೆಡ್ ಬಟನ್ ಬೈ ಡಿಫಾಲ್ಟ್ 0 ಇಡೋಣ. ಓಕೆ, ಬಿಕಾಸ್ ಬೈ ಡಿಫಾಲ್ಟ್ ಆರ್ ಇವನ್ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್. ಓಕೆ, ಸೊ ಇನಿಷಿಯಲಿ ನಥಿಂಗ್, ನನ್ ಆಫ್ ದ ಬಟನ್ ಇಸ್ ಸೆಲೆಕ್ಟೆಡ್ ಬಟನ್, ಆ ಥರ. ಓಕೆ, ಸೊ ಬಟ್ ಸೆಲೆಕ್ಟೆಡ್ ಬಟನ್ ಅಪ್ಡೇಟ್ ಮಾಡುವಾಗ ಆಲ್ ವಿ ಹ್ಯಾವ್ ಟು ಡೂ ಇಸ್ ಸಿಂಪ್ಲಿ ಕಾಲ್ ದಿಸ್ ಅಪ್ಡೇಟ್ ಸೆಲೆಕ್ಟೆಡ್ ಬಟನ್ ಆ್ಯಂಡ್ ಪಾಸ್ ದ ಸೆಲೆಕ್ಟೆಡ್ ಬಟನ್ ವ್ಯಾಲ್ಯೂ. ಓಕೆ, ಸೊ ಇದು ಎನಿವೇ 0 1 2 3 4 1 2 3 ಬರ್ತಾ ಇದೆ. ಸೊ ಇಲ್ಲಿ ಪಾಸ್ ಮಾಡ್ತಾ ಇದೀವಲ್ಲ. ಸೊ ಬೇಸಿಕಲಿ ಸ್ಟೇಟ್ ಅಪ್ಡೇಟ್ ಆಗುತ್ತೆ. ಸೊ ಸೆಲೆಕ್ಟೆಡ್ ಬಟನ್ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ನಮಗೆ ಅಟ್ ಪ್ರೆಸೆಂಟ್ ಏನಾಯಿತು, ಅಟ್ ದಿ ಸ್ಟೇಜ್ ಡಿಪೆಂಡಿಂಗ್ ಅಪಾನ್ ಯಾವ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀವಿ ಅಲ್ಲಿ ಸೆಲೆಕ್ಟೆಡ್ ಇದೇನಿದೆ ಸೆಟ್ ಆಗ್ತಾ ಇದೆ ಸ್ಟೇಟಲ್ಲಿ. ಓಕೆ, ಸೊ ಈಗ ಏನು ಮಾಡೋಣ, ಬೇಸಿಕಲಿ ಇಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಐ ಹ್ಯಾವ್ ಟು ಸಿಂಪ್ಲಿ ಪಾಸ್ ಸೆ ಫಾರ್ ಎಕ್ಸಾಂಪಲ್ ಆಕ್ಟಿವ್. ಇಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಆಕ್ಟಿವ್ ಟ್ರೂ ಆರ್ ಫಾಲ್ಸ್ ಪಾಸ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟ್ರೂ ಕೊಟ್ಟೆ. ಓಕೆ, ಆ್ಯಂಡ್ ಫಾರ್ ದಿಸ್ ಫಾರ್ ಎಕ್ಸಾಂಪಲ್ ಇಲ್ಲಿ, ಓಕೆ, ಸೊ ಟ್ರೂ ಆರ್ ಫಾಲ್ಸ್ ನನಗೆ ಪಾಸ್ ಮಾಡೋದಿದೆ. ಸೊ ದಟ್ ನನಗೆ ಇಲ್ಲಿ ಮೈ ಬಟನ್ನಲ್ಲಿ ಅದನ್ನು ತೊಗೊಂಡ್ಬಿಟ್ಟು ಟ್ರೂ ಇತ್ತು ಅಂತಂದರೆ ಆಕ್ಟಿವ್ ಆ್ಯಡ್ ಮಾಡೋದು, ಫಾಲ್ಸ್ ಇತ್ತು ಅಂತಂದರೆ ಮಾಡೋದಿಲ್ಲ. ಓಕೆ, ದಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಓಕೆ, ಸೊ ಟ್ರೂ ಆರ್ ಫಾಲ್ಸ್ ಯಾವ ಥರ ಮಾಡ್ಬೋದು? ಸೊ ಐ ಕ್ಯಾನ್ ಸಿಂಪ್ಲಿ ಚೆಕ್ ವಿತ್ ಸ್ಟೇಟ್ ಏನಿದೆ, selected button, if it is equal to 0, because this is a 0th button. Okay, so similarly copy ಮಾಡೋಣ. So this is for first, so this is for second, and this is for third. So essentially ಏನು ಹೇಳ್ತಾ ಇದೀವಿ, ಟ್ರೂ ಆರ್ ಫಾಲ್ಸ್ ಪಾಸ್ ಮಾಡ್ತಾ ಇದೀವಿ. ಆಕ್ಟಿವ್ ಇಸ್ ಅನದರ್ ಪ್ರಾಪ್ ನಾವು. ಓಕೆ, ನ್ಯೂ ಪ್ರಾಪ್. ಓಕೆ, ಆಕ್ಟಿವ್ ಅನ್ಬೋದು, ಎನಿ ಅದರ್ ಥಿಂಗ್ ವಿ ಕ್ಯಾನ್ ಸಿಂಪ್ಲಿ ಸೇ ಇಟ್ ಇಸ್ ಅ ಪ್ರಾಪ್ ನೇಮ್. ಓಕೆ, ಆ ಪ್ರಾಪ್ ನೇಮಲ್ಲಿ ಟ್ರೂ ಆರ್ ಫಾಲ್ಸ್ ಪಾಸ್ ಮಾಡ್ತಾ ಇದೀವಿ. ಟ್ರೂ ಆರ್ ಫಾಲ್ಸ್ ಯಾವ ಥರ ಪಾಸ್ ಮಾಡ್ತಾ ಇದೀವಿ, ನಮ್ಮ ಹತ್ರ ಇದು ಸೆಲೆಕ್ಟೆಡ್ ಆಕ್ಟಿವ್ ಬಟನ್ ಏನಿದೆ ಬೇಸಿಕಲಿ ಇದು ಇರುತ್ತೆ, ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಓಕೆ, ಜಸ್ಟ್ ಟು ಮೇಕ್ ಇಟ್ default, let's make it -1. Okay, so that none of the buttons are originally selected. Okay, so ನಾನು 0 ಮೇಲೆ ಕ್ಲಿಕ್ ಮಾಡಿದ್ರೆ ದೆನ್ ಆಬ್ವಿಯಸ್ಲಿ ಸೆಲೆಕ್ಟೆಡ್ ಬಟನ್ 0 ಆಗುತ್ತೆ. ಸೊ ಅವಾಗ ಇದು ಆಕ್ಟಿವ್ ವ್ಯಾಲ್ಯೂ ಟ್ರೂ ಆಗಿ ಹೋಗುತ್ತೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಐ ವಿಲ್ ಟೇಕ್ ದಟ್ ಥರ್ಡ್ ಪ್ರಾಪ್. ಓಕೆ, ಸೊ ಇದು ತಗೊಂಡ್ಮೇಲೆ, ಓಕೆ, ಫಾರ್ ಟೈಮ್ ಬೀಯಿಂಗ್ ವಿಲ್ ಸಿಂಪ್ಲಿ ಡೂ ಅ console.log. ಓಕೆ, ನಮ್ಮ ಹತ್ರ ಲೇಬಲ್ ಇದೆ. ಸೊ ವಿಲ್ ಸಿಂಪ್ಲಿ ಸೇ ವಿಚ್ ಬಟನ್ ಇಸ್ ಆಕ್ಟಿವ್ ಟ್ರೂ ಫಾಲ್ಸ್ ಬರ್ತಾ ಇದೆಯಲ್ಲ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಕ್ಲೀನ್ ಮಾಡ್ತೀನಿ ಫಸ್ಟು, ರಿಫ್ರೆಶ್. ಓಕೆ, ಸೊ ಎಲ್ಲರೂ ಫಾಲ್ಸ್ ಬರ್ತಾ ಇದೆ ಬಿಕಾಸ್ ನನ್ ಆಫ್ ದಮ್ ಈಸ್ ಆಕ್ಚುಲಿ ಸೆಲೆಕ್ಟೆಡ್. ಈಗ ಫಾರ್ ಎಕ್ಸಾಂಪಲ್ ನಾನು ಡಾಟಾ ಸೈನ್ಸ್ ಸೆಲೆಕ್ಟ್ ಮಾಡಿದೆ, ನಾವು ಡೇಟಾ ಸೈನ್ಸ್ ಇಸ್ ಟ್ರೂ, ಉಳಿದ 3
ಫಾಲ್ಸ್ ಬರ್ತಾ ಇದೆ. ಓಕೆ, ಸೊ ದಿಸ್ ಇಸ್ ವರ್ಕಿಂಗ್ ಗುಡ್. ML ಇಂಜಿನಿಯರ್ ಸೆಲೆಕ್ಟ್ ಮಾಡಿದ್ರೆ ML ಇಂಜಿನಿಯರ್ಸ್ ಟ್ರೂ, ರಿಮೈನಿಂಗ್ 3 ಆರ್ ಫಾಲ್ಸ್. ಓಕೆ, ಸೊ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಓಕೆ, ನೌ ಆಲ್ ಹ್ಯಾವ್ ಟು ಡೂ ಇಸ್ add the additional active attribute based on if active is true. Okay, so ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ I cannot just put, because this is a variable now, I have to put a variable here. Okay, a conditional variable. Okay, ಅದಕ್ಕೆ ಇದನ್ನ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಮಾಡಿ. Okay, I have to start putting old JavaScript way. Okay, for example btn is a constant. Okay, and I have to bring a variable here. Okay, so variable is if active. Okay, active true or false ಬರ್ತಿದೆ ನನಗೆ ಇಲ್ಲಿ. Okay, if active I have to return active, else I have to return empty. ಅಂದ್ರೆ ಏನಾಗ್ತದೆ ಬೇಸಿಕಲಿ ಇದು ಆಕ್ಟಿವ್ ಟ್ರೂ ಇದ್ರೆ, ಆಕ್ಟಿವ್ ಇಸ್ ಅ ಪ್ರಾಪ್ ಹಿಯರ್. ಓಕೆ, ದಿಸ್ ಅ ಪ್ರಾಪ್ ನೇಮ್. ಓಕೆ, ಆಕ್ಟಿವ್ ಟ್ರೂ ಇದ್ರೆ, ಓಕೆ, ಐ ಜಸ್ಟ್ ವಾಂಟ್ ಟು ಆಡ್ ಅಲಾಂಗ್ ವಿತ್ btn ಅನದರ್ ಆಕ್ಟಿವ್ ಆಸ್ ಅ ಕ್ಲಾಸ್ ನೇಮ್. ಸೊ ದಿಸ್ ಅ ಕ್ಲಾಸ್ ನೇಮ್. ಸೊ ಕ್ಲಾಸ್ ನೇಮ್ಗೆ ನಾವು ಆಕ್ಟಿವ್ ಅನ್ನ ಆಡ್ ಮಾಡ್ತಾ ಇದ್ದೀವಿ. Okay, otherwise, okay, we will simply put it as for example empty. Empty ಅಂದ್ರೆ ಏನು ಇಲ್ಲ, so just btn ಇರುತ್ತೆ. Okay, so now you can see this is working. So data science click ಮಾಡಿ. Okay, data science is active, so obviously ಇಲ್ಲಿ ಏನಾಗುತ್ತೆ, data science ಗೆ ಈ active true ಬರುತ್ತೆ. ಟ್ರೂ ಬಂತು ಅಂತಂದ್ರೆ ಇದು ಟ್ರೂ ಇರುತ್ತೆ, so active ಆಡ್ ಆಗುತ್ತೆ. ಫಾರ್ ಡೇಟಾ ಇಂಜಿನಿಯರಿಂಗ್ ಅದೇ ಮೂಮೆಂಟ್ ಅಲ್ಲಿ ಇದು ಫಾಲ್ಸ್ ಬರುತ್ತೆ, ಸೊ ಇದು ಫಾಲ್ಸ್ ಇದ್ದಿದ್ದಕ್ಕೆ empty ಆಡ್ ಆಗುತ್ತೆ. ಸೊ ದಟ್ಸ್ ಹೌ ದ ರಿಮೈನಿಂಗ್ ಬಟನ್ಸ್ ಆರ್ ವರ್ಕಿಂಗ್. ಓಕೆ, ಓಕೆ, ಸೊ ಈ ರೀತಿ ನಾವು ವಿಜುವಲೈಸೇಷನ್ ಅನ್ನ ಮ್ಯಾನಿಪುಲೇಟ್ ಮಾಡ್ಬೋದು ಈಸಿಲಿ. ಓಕೆ, ಇಲ್ಲಿಗೆ ಸೊ ವಿ ಆಲ್ಮೋಸ್ಟ್ ಇಂಪ್ಲಿಮೆಂಟೆಡ್ ಎವ್ರಿ ಪೀಸ್ ಆಫ್ ದಿಸ್ ಫಸ್ಟ್ ಪ್ರಾಜೆಕ್ಟ್. ಓಕೆ, ಸೊ ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಕೋಡ್ ರಿವ್ಯೂ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ಎಸೆನ್ಷಿಯಲಿ ನಾವು ಸಿಂಪಲ್ ಆಗಿ ಈ ಪ್ರಾಜೆಕ್ಟ್ ಮೂಲಕ ಏನು ಕಲ್ತೀವಿ, ಪ್ರಾಪ್ಸ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಸ್ಟೇಟ್ಸ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಇವೆಂಟ್ಸ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪ್ಲಸ್ ಕಂಡೀಷನಲ್ ಏನಂತಂದ್ರೆ ಕ್ಲಾಸ್ ನೇಮ್ಸ್ನ ಯಾವ ಥರ ಆ್ಯಡ್ ಮಾಡಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಸ್ಲೋಲಿ ನ್ಯೂ ಕಾನ್ಸೆಪ್ಟ್ಸನ್ನು ಕಲಿಯೋಣ.